ಇನ್ನು ರಂಜಾನ್ ತಿಂಗಳಲ್ಲಿ ಉರ್ದು ಶಾಲೆ ಸಮಯ ಬದಲಾವಣೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಶಾಲೆಗಳ ಸಮಯ ಬದಲಾವಣೆಗೆ ಹಿಂದೂಪರ ಸಂಘಟನೆಗಳು ಈಗ ಕಿಡಿಕಾರ್ತಾ ಇದೆ. ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ ಶಾಲೆಗಳ ನಿರ್ದೇಶನಾಲಯ ಸುತ್ತೋಲೆಯನ್ನು ಹೊರಡಿಸಿದೆ. ರಂಜಾನ್ ಟೈಮಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12:45ಕ್ಕೆ ಶಾಲೆಯ ಅವಧಿ ಮುಕ್ತಾಯ ಆಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಶುರುವಾದರೆ ಮಧ್ಯಾಹ್ನ 12:45ಕ್ಕೆ ಶಾಲೆಯ ಅವಧಿ ಮುಕ್ತಾಯ ಆಗುತ್ತೆ. ಇನ್ನು ಒಂದು ಸಮುದಾಯ ಮತ ಬ್ಯಾಂಕ್ ಓಲೈಕೆ ಮಾಡುವ ಕ್ರಮ ಅಂತ ಕಿಡಿಕಾರ್ತಾ ಇದ್ರೆ, ಹಿಂದೂ ಹಬ್ಬಗಳಿಗೆ ಯಾವುದೇ ಶಾಲಾ ಸಮಯ ಬದಲಾವಣೆ ಮಾಡಲ್ಲ, ಯಾಕೆ ಮುಸಲ್ಮಾನರ ಹಬ್ಬಗಳಿಗೆ ನೀವು ಬದಲಾವಣೆ ಮಾಡ್ತೀರಾ ಅಂತ ಹಿಂದೂ ಸಮುದಾಯದವರು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಇನ್ನು ನವರಾತ್ರಿ, ಗಣೇಶ ಚತುರ್ಥಿ ಹಬ್ಬಗಳಿಗೆ ಯಾಕೆ ಸಮಯ ಬದಲಾಯಿಸಿಲ್ಲ? ಸಂವಿಧಾನದ ಪ್ರಕಾರ ಸಮಾನತೆಯ ತತ್ವಕ್ಕೆ ಇದು ವಿರುದ್ಧ ಅಂತ ಹಿಂದೂಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಈ ಸುತ್ತೋಲೆಯನ್ನು ವಾಪಸ್ ಪಡಿಬೇಕು ಅಂತ ಹಿಂದೂ ಸಂಘಟನೆಯವರು ಆಗ್ರಹಿಸ್ತಾ ಇದ್ದಾರೆ. ನವರಾತ್ರಿ, ಗಣೇಶ ಚತುರ್ಥಿ, ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಿ ನೀವು ಯಾಕೆ ಸಮಯ ಬದಲಾವಣೆ ಮಾಡಲ್ಲ? ಸಂವಿಧಾನದ ಪ್ರಕಾರ ಸಮಾನತೆಯ ತತ್ವಕ್ಕೇ ಇದು ವಿರುದ್ಧ. ಕೂಡಲೇ ಈ ಸುತ್ತೋಲೆಯನ್ನು ನೀವು ಪರಿಶೀಲಿಸಬೇಕು. ಇದು ಹಿಂದೂಪರ ಸಂಘಟನೆಯವರ ಆಗ್ರಹ. ನಮಸ್ಕಾರ. ಕರ್ನಾಟಕ ಸರ್ಕಾರವು ರಂಜಾನ್ ಮಾಸದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರದ ಉರ್ದು ಮಾಧ್ಯಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಶಾಲಾ ವೇಳಾಪಟ್ಟಿಯನ್ನ ಬದಲಾವಣೆಯನ್ನ ಮಾಡಿದೆ. ಇದು ದುರಂತ ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರ ಒಂದು ಸಮುದಾಯ, ಒಂದು ಮತದ ಓಲೈಕೆಗಾಗಿ ನಮ್ಮ ಶಾಲಾ ಪಠ್ಯಕ್ರಮಗಳಲ್ಲಿ ಈ ರೀತಿ ಬದಲಾವಣೆ ಮಾಡ್ತಾ ಇರುವಂತದ್ದು, ಇಲ್ಲಿ ರಾಜಕೀಯವನ್ನ, ಓಲೈಕೆ ರಾಜಕಾರಣವನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತದ್ದು ಇದು ಅತ್ಯಂತ ಖಂಡನೀಯ ಇದೆ. ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ಇದೇ ರೀತಿ ಬದಲಾವಣೆಯನ್ನ ಹಿಂದೂ ಹಬ್ಬಗಳು, ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುವಂತ ಗಣೇಶ ಚತುರ್ಥಿ ಇರ್ಬೋದು, ದೀಪಾವಳಿ ಇರ್ಬೋದು, ನವರಾತ್ರಿ ಇರ್ಬೋದು, ಇಂತಹ ಸಂದರ್ಭದಲ್ಲಿ ಇದೇ ರೀತಿ ವೇಳಾಪಟ್ಟಿಯಲ್ಲಿ ಬದಲಾವಣೆಯನ್ನ ಮಾಡ್ತೀರಾ? ಖಂಡಿತ ಮಾಡುದಿಲ್ಲ. ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡ್ಲಿಕ್ಕಾಗಿ ಈ ರೀತಿ ಶಾಲಾ ಪಠ್ಯಕ್ರಮದಲ್ಲಿ ಈ ರೀತಿ ಬದಲಾವಣೆ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ ಇದೆ. ಇದು ಭಾರತದ ಸಂವಿಧಾನದ ಆರ್ಟಿಕಲ್